ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಇಲ್ಲಿ ಗಿಣ್ಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ತೋರಿಸ್ತಾ ಇರೋ ಹಾಲು ಬಂದು ಗೀಬ್ ಹಾಲು. ಇದು ಕರು ಹಾಕಿದ ತಕ್ಷಣ ಎಮ್ಮೆ ಕೊಟ್ಟಿರುತ್ತಲ್ಲ ಆ ಹಾಲು. ಅದ್ರ ಜೊತೆಗೆ ನಾನಿಲ್ಲಿ ಗಿಣ್ಣ ಹಾಲು ಕೂಡ ತೊಗೊತಾ ಇದ್ದೀನಿ. ಇದೆರಡನ್ನೂ ಜಾರಿಗೆ ಹಾಕ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕು ಸ್ವೀಟ್ ಅಷ್ಟು ಬೆಲ್ಲ ಮತ್ತು ಏಲಕ್ಕಿನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ರುಬ್ಕೊಂಡು ನಾನು ಶೋಧಿಸ್ಕೊತೀನಿ ಇದನ್ನು, ಏಕೆಂದರೆ ಗಲೀಜಿರುತ್ತೆ, ಬೆಲ್ಲದಲ್ಲಿ ಕೂಡ ಗಲೀಜಿರುತ್ತೆ, ಹಾಲು ಕರಿಬೇಕಾದ್ರೆ ಕೂಡ ಗಲೀಜು ಸ್ವಲ್ಪ ಬಿದ್ದಿರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಶೋಧಿಸ್ಕೊಂಡು ಒಂದು ಪಾತ್ರೆಗೆ ಸೇರ್ಕೊತಾ ಇದ್ದೀನಿ. ಹಾಗೆ ಒಂದು ಪಾತ್ರೆಗೆ ನೀರು ಇಟ್ಟು ಕೆಳಗಡೆಗೆ ಇದನ್ನು ಇಟ್ಟು ಒಂದು 15 ಮಿನಿಟ್ಸ್ ಬೇಯಿಸಿದ್ರೆ ಗಿಣ್ಣ ರೆಡಿ ಆಗುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಲ್ವಾ ರೀತಿ ಇರುತ್ತೆ. ನಾವು ಯಾವಾಗೂ ರೈಸಲ್ಲಿ ಅಥವಾ ಕಡಲೆಪುರಿ ಮತ್ತು ಅವಲಕ್ಕಿ ಹಾಕ್ಕೊಂಡು ಗಿಣ್ಣ ಮಾಡ್ಕೊತೀವಿ. ಅದಕ್ಕಿಂತ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ and ತುಂಬ ಚೆನ್ನಾಗಿರುತ್ತೆ. ಐಸಲ್ಲಿ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಮಾತ್ರ ಇದು ಐಸ್ ಕೇಕ್ ಥರ ಕೂಡ ಅನಿಸುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ.